ನಮಸ್ಕಾರ ಸ್ನೇಹಿತರೆ. ಅದು 1994ರ ಚೀನಾ ಹ್ಯಾಂಗ್ಝೌ ನಗರದಲ್ಲಿ ಒಂದು ಹೊಸ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗೆ ಉದ್ಯೋಗ ನೇಮಕಾತಿ ನಡೆಸುತ್ತಿತ್ತು. 24 ಜನರು ಸಂದರ್ಶನಕ್ಕೆ ಬಂದರು. ಫಲಿತಾಂಶ ಹೊರಬಂದಾಗ 23 ಜನ ಮಾತ್ರ ಆಯ್ಕೆಯಾದರು. ಒಬ್ಬ ವ್ಯಕ್ತಿ ಮಾತ್ರ ಆಯ್ಕೆಯಾಗಿರಲಿಲ್ಲ. ಆ ದಿನ ಅದು ಕೇವಲ ಒಂದು ಉದ್ಯೋಗ ನಿರಾಕರಣೆಯಾಗಿತ್ತು. ಆದರೆ ಇಂದು ಹಿಂದೆ ತಿರುಗಿ ನೋಡಿದರೆ ಅದು ಇತಿಹಾಸದ ಅತ್ಯಂತ ದುಬಾರಿ ನಿರಾಕರಣೆಗಳಲ್ಲಿ ಒಂದಾಗಿತ್ತು. ಏಕೆಂದರೆ ಕೆಲವೇ ವರ್ಷಗಳ ನಂತರ ಅದೇ ವ್ಯಕ್ತಿ ಅಲಿಬಾಬಾ ಎಂಬ ಕಂಪನಿಯನ್ನು ಸ್ಥಾಪಿಸಿ ಜಗತ್ತಿನ ಅತಿದೊಡ್ಡ ಇ-ಕಾಮರ್ಸ್ ಸಂಸ್ಥೆಗಳಲ್ಲಿ ಒಂದನ್ನು ನಿರ್ಮಿಸಿದನು. ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸಿದರು. ಬಿಲಿಯನ್ಗಳಷ್ಟು ಡಾಲರ್ ಮೌಲ್ಯದ ಸಾಮ್ರಾಜ್ಯ ಕಟ್ಟಿದರು. ಅವರ ಹೆಸರೇ ಜಾಕ್ ಮಾ. ಆದರೆ ಒಬ್ಬ ಸಾಮಾನ್ಯ ಇಂಗ್ಲಿಷ್ ಶಿಕ್ಷಕ ಈ ಮಟ್ಟಕ್ಕೆ ಹೇಗೆ ಬೆಳೆದರು? ನಿರಂತರ ಸೋಲುಗಳು ಅವರನ್ನು ಮುರಿಯಲಿಲ್ಲವೇ? ಮತ್ತು ಯಶಸ್ಸಿನ ಶಿಖರದಲ್ಲಿದ್ದ ಅವರ ಜೀವನ ಒಂದು ಘಟನೆಯ ನಂತರ ಏಕೆ ಸಂಪೂರ್ಣವಾಗಿ ಬದಲಾಯಿತು? ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ಜಾಕ್ ಮಾ ಅವರ ಜೀವನದ ಪ್ರತಿಯೊಂದು ಮಹತ್ವದ ತಿರುವಿನ ಹಿಂದಿರುವ ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಜಾಕ್ ಮಾ ಹುಟ್ಟಿದ್ದು ಅಕ್ಟೋಬರ್ 15, 1964ರಂದು ಚೀನಾದ ಹ್ಯಾಂಗ್ಝೌ ಎಂಬ ನಗರದಲ್ಲಿ. ಅವರ ನಿಜವಾದ ಹೆಸರು ಮಾ ಯುನ್. ಅವರು ಹುಟ್ಟಿದ ಸಮಯದಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ನಡೆಯುತ್ತಿತ್ತು. ದೇಶದಲ್ಲಿ ತೀವ್ರವಾದ ಬಡತನವಿತ್ತು. ಜಾಕ್ ಮಾ ಅವರ ಪೋಷಕರು ನಾಟಕಗಳಲ್ಲಿ ಹಾಡುತ್ತಾ ಜೀವನ ಸಾಗಿಸುತ್ತಿದ್ದ ಬಡ ಕಲಾವಿದರು. ಚಿಕ್ಕ ವಯಸ್ಸಿನಲ್ಲೇ ಜಾಕ್ ಮಾ ಅವರಿಗೆ ಒಂದು ಅದ್ಭುತವಾದ ಗುಣವಿತ್ತು. ಅದೇ ಕಲಿಯುವ ಹಸಿವು. ಆಗಷ್ಟೇ ಚೀನಾಕ್ಕೆ ಪಾಶ್ಚಿಮಾತ್ಯ ಪ್ರವಾಸಿಗರು ಬರಲು ಶುರು ಮಾಡಿದ್ದರು. ಈ ಪ್ರವಾಸಿಗರು ಮಾತನಾಡುವ ಇಂಗ್ಲಿಷ್ ಭಾಷೆ ಜಾಕ್ ಮಾ ಅವರನ್ನು ಆಕರ್ಷಿಸಿತು. ಜಾಕ್ ಮಾ ಅವರು ಇಂಗ್ಲಿಷ್ ಕಲಿಯಲು ಯಾವುದೇ ಟ್ಯೂಷನ್ಗೆ ಹೋಗಲಿಲ್ಲ. ಬದಲಾಗಿ ಪ್ರತಿದಿನ ಮುಂಜಾನೆ 5 ಗಂಟೆಗೆ ಎದ್ದು ತಮ್ಮ ಸೈಕಲ್ ತೆಗೆದುಕೊಂಡು 40 ನಿಮಿಷಗಳ ಕಾಲ ಪ್ರಯಾಣಿಸಿ ನಗರದ ಅತಿದೊಡ್ಡ ಹೋಟೆಲ್ಗೆ ಹೋಗುತ್ತಿದ್ದರು. ಅಲ್ಲಿ ಬರುವ ಅಮೆರಿಕನ್ ಪ್ರವಾಸಿಗರಿಗೆ ಉಚಿತವಾಗಿ ಟೂರ್ ಗೈಡ್ ಆಗಿ ಕೆಲಸ ಮಾಡುತ್ತಿದ್ದರು. ಪ್ರವಾಸಿಗರಿಗೆ ಊರೆಲ್ಲ ಸುತ್ತಿಸಿ ಅವರ ಜೊತೆ ಮುರಿದು ಬಿದ್ದ ಇಂಗ್ಲಿಷ್ನಲ್ಲೇ ಮಾತನಾಡುತ್ತಾ 9 ವರ್ಷಗಳ ಕಾಲ ಇಂಗ್ಲಿಷ್ ಭಾಷೆಯನ್ನು ಕಲಿತರು. ಆ ಪ್ರವಾಸಿಗರಿಗೆ ಮಾ ಯುನ್ ಎಂಬ ಹೆಸರು ಉಚ್ಚರಿಸಲು ಕಷ್ಟವಾದ್ದರಿಂದ ಅವರೇ ಆತನಿಗೆ ಜಾಕ್ ಎಂದು ನಾಮಕರಣ ಮಾಡಿದರು. ಶಾಲೆ ಮುಗಿದ ನಂತರ ಜಾಕ್ ಮಾ ಅವರ ನಿಜವಾದ ಕಷ್ಟ ಶುರುವಾಯಿತು. ಅವರು ಲೆಕ್ಕಶಾಸ್ತ್ರದಲ್ಲಿ ತುಂಬಾ ದುರ್ಬಲರಾಗಿದ್ದರು. ಕಾಲೇಜು ಪ್ರವೇಶ ಪರೀಕ್ಷೆಯಲ್ಲಿ ಸತತವಾಗಿ ಫೇಲ್ ಆದರು. 3ನೇ ಪ್ರಯತ್ನದಲ್ಲಿ ಹೇಗೋ ಪಾಸ್ ಆಗಿ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡರು. ಪದವಿ ಮುಗಿದ ನಂತರ ಕೆಲಸ ಹುಡುಕುವ ಪರ್ವ ಶುರುವಾಯಿತು. ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಹಾಕಿದರು. ಅರ್ಜಿ ಹಾಕಿದ 5 ಜನರಲ್ಲಿ 4 ಜನ ಆಯ್ಕೆಯಾದರು. ರಿಜೆಕ್ಟ್ ಆದ ಏಕೈಕ ವ್ಯಕ್ತಿ ಜಾಕ್ ಮಾ. ನಂತರ ಹೋಟೆಲ್ಗೆ ಅರ್ಜಿ ಹಾಕಿದರು, ರಿಜೆಕ್ಟ್ ಮಾಡಿದರು. ಬ್ಯಾಂಕ್ಗೆ ಅರ್ಜಿ ಹಾಕಿದರು, ರಿಜೆಕ್ಟ್ ಮಾಡಲಾಯಿತು. ಹೀಗೆ ಸತತ ಬಾರಿ 30 ಬಾರಿ ಅವರು ರಿಜೆಕ್ಟ್ ಆದರು. ಯಾವುದೇ ಸಾಮಾನ್ಯ ಮನುಷ್ಯನಾಗಿದ್ದರೆ ಇಷ್ಟೊತ್ತಿಗೆ ಹತಾಶೆಯಿಂದ ಕುಗ್ಗಿ ಹೋಗುತ್ತಿದ್ದ. ಆದರೆ ಜಾಕ್ ಮಾ ಅವರ ಆಲೋಚನಾ ಶೈಲಿ ಭಿನ್ನವಾಗಿತ್ತು. ಅವರ ಪ್ರತಿ ರಿಜೆಕ್ಷನ್ ಅನ್ನು ಇದು ನನ್ನ ಕೊನೆಯಲ್ಲ, ಇದು ನನಗಾಗಿ ಕಾಯುತ್ತಿರುವ ಒಂದು ದೊಡ್ಡ ಅವಕಾಶದ ಮುನ್ನುಡಿ ಎಂದು ಭಾವಿಸುತ್ತಿದ್ದರು. ತಾವು ಪಟ್ಟ ಅವಮಾನಗಳನ್ನು ಅವರು ತಮ್ಮ ಶೀಲ್ಡ್ಗಳಾಗಿ ಮಾಡಿಕೊಂಡರು. ಕೊನೆಗೆ ಸ್ಥಳೀಯ ವಿಶ್ವವಿದ್ಯಾಲಯವೊಂದರಲ್ಲಿ ತಿಂಗಳಿಗೆ ಕೇವಲ 1000 ರೂಪಾಯಿ ಸಂಬಳಕ್ಕೆ ಇಂಗ್ಲಿಷ್ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದರು. 1995ರ ವರ್ಷ ಅಮೆರಿಕದಲ್ಲಿ ಇಂಟರ್ನೆಟ್ ಕ್ರಾಂತಿ ಶುರುವಾಗಿತ್ತು. ಆದರೆ ಚೀನಾದ ಜನರಿಗೆ ಕಂಪ್ಯೂಟರ್ ಎಂದರೆ ಏನು ಅಂತ ಗೊತ್ತಿರಲಿಲ್ಲ. ಜಾಕ್ ಮಾ ಒಂದು ಪ್ರಾಜೆಕ್ಟ್ ಸಲುವಾಗಿ ಮೊದಲ ಬಾರಿಗೆ ಅಮೆರಿಕಕ್ಕೆ ಹೋದರು. ಅಲ್ಲಿ ಅವರ ಸ್ನೇಹಿತರೊಬ್ಬರು ಜಾಕ್ ಮಾ ಅವರನ್ನು ಕಂಪ್ಯೂಟರ್ ಮುಂದೆ ಕೂರಿಸಿ, ಇದೇ ಇಂಟರ್ನೆಟ್, ಇದರಲ್ಲಿ ನೀನು ಏನು ಬೇಕಾದರೂ ಹುಡುಕಬಹುದು ಎಂದರು. ಜಾಕ್ ಮಾ ಭಯದಿಂದಲೇ ಕೀಬೋರ್ಡ್ ಮೇಲೆ ಬಿಯರ್ ಎಂದು ಟೈಪ್ ಮಾಡಿದರು. ಸ್ಕ್ರೀನ್ ಮೇಲೆ ಜರ್ಮನ್ ಬಿಯರ್, ಅಮೆರಿಕನ್ ಬಿಯರ್, ಜಪಾನೀಸ್ ಬಿಯರ್ ಎಲ್ಲವೂ ಬಂತು. ಆದರೆ ಚೈನೀಸ್ ಬಿಯರ್ ಇರಲಿಲ್ಲ. ನಂತರ ಅವರು ಚೀನಾ ಎಂದು ಟೈಪ್ ಮಾಡಿದರು. ಆಶ್ಚರ್ಯವೆಂದರೆ ಇಡೀ ಇಂಟರ್ನೆಟ್ನಲ್ಲಿ ಚೀನಾ ಬಗ್ಗೆ ಒಂದೇ ಒಂದು ಸಣ್ಣ ಮಾಹಿತಿಯೂ ಇರಲಿಲ್ಲ. ಆ ಕ್ಷಣ ಜಾಕ್ ಮಾ ಅವರ ತಲೆಯಲ್ಲಿ ಒಂದು ಬೆಂಕಿ ಹೊತ್ತಿಕೊಂಡಿತು. ನನ್ನ ದೇಶದ ಮಾಹಿತಿಯನ್ನು ಈ ಇಂಟರ್ನೆಟ್ಗೆ ತರಬೇಕು ಎಂದು ನಿರ್ಧರಿಸಿದರು. ಚೀನಾಕ್ಕೆ ಮರಳಿ ಬಂದ ಅವರು ತಮ್ಮ ಸ್ನೇಹಿತರಿಂದ ಹಣ ಸಾಲ ಪಡೆದು ಚೀನಾ ಪೇಜಸ್ ಎಂಬ ಕಂಪನಿಯನ್ನು ಆರಂಭಿಸಿದರು. ಆದರೆ ಜನರಿಗೆ ಇಂಟರ್ನೆಟ್ ಎಂದರೆ ಏನು ಎಂದು ಗೊತ್ತಿಲ್ಲದ ಕಾರಣ ಆ ಪ್ರಾಜೆಕ್ಟ್ ಹೀನಾಯವಾಗಿ ವಿಫಲವಾಯಿತು. ಜಾಕ್ ಮಾ ಮತ್ತೆ ಜೀರೋಗೆ ಬಂದು ನಿಂತರು. 1999ರ ವರ್ಷ. ಜಾಕ್ ಮಾ ಅವರಿಗೆ 35 ವರ್ಷ ವಯಸ್ಸು. ಮತ್ತೆ ಅವರು ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿದರು. ತಮ್ಮ 17 ಜನ ಸ್ನೇಹಿತರನ್ನು ತಮ್ಮ ಸಣ್ಣ ಅಪಾರ್ಟ್ಮೆಂಟ್ಗೆ ಕರೆದರು. ಅವರೆಲ್ಲರ ಮುಂದೆ 2 ಗಂಟೆಗಳ ಕಾಲ ತಮ್ಮ ಕಲ್ಪನೆಯನ್ನು ಬಿಚ್ಚಿಟ್ಟರು. ಚೀನಾದ ಸಣ್ಣ ಸಣ್ಣ ವ್ಯಾಪಾರಿಗಳು, ರೈತರು, ಕೈಗಾರಿಕೋದ್ಯಮಗಳು ತಮ್ಮ ವಸ್ತುಗಳನ್ನು ನೇರವಾಗಿ ಜಗತ್ತಿಗೆ ಮಾರಾಟ ಮಾಡಲು ನಾವೊಂದು ವೆಬ್ಸೈಟ್ ಮಾಡಬೇಕು. ಅದಕ್ಕೆ ಅಲಿಬಾಬಾ ಎಂದು ಹೆಸರಿಡೋಣ ಎಂದರು. ಆದರೆ ಅಲಿಬಾಬಾ ಎಂಬ ಹೆಸರು ಯಾಕೆ? ಜಾಕ್ ಮಾ ಒಂದು ದಿನ ಅಮೆರಿಕ ಕಾಫಿ ಶಾಪ್ನಲ್ಲಿ ಕುಳಿತಿದ್ದಾಗ ಅಲ್ಲಿದ್ದ ವೇಟರ್ ಅನ್ನು ಕರೆದು, ನಿನಗೆ ಅಲಿಬಾಬಾ ಗೊತ್ತೇ ಎಂದು ಕೇಳಿದರು. ಆಕೆ ಓಪನ್ ಸೀಸಮ್ ಎಂದಳು. ಯಾರಿಗೂ ಕೇಳಿದರೂ ಅಲಿಬಾಬಾ ಎಂಬ ಹೆಸರು ಗೊತ್ತಿತ್ತು. ಇದು ಎಲ್ಲರಿಗೂ ಸುಲಭವಾಗಿ ನೆನಪಿನಲ್ಲಿ ಉಳಿಯುವ ಹೆಸರು ಎಂದು ಅದನ್ನೇ ಫಿಕ್ಸ್ ಮಾಡಿದರು. ಆ 18 ಜನ ಸ್ನೇಹಿತರು ಒಟ್ಟು ಸೇರಿ $60,000 ಹಣವನ್ನು ಸಂಗ್ರಹಿಸಿ ತಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ಅಲಿಬಾಬಾ ಕಂಪನಿ ಶುರು ಮಾಡಿದರು. ಅಲಿಬಾಬಾ ಶುರುವಾದ ಮೊದಲ 3 ವರ್ಷದಲ್ಲಿ ಆ ಕಂಪನಿ $1 ಲಾಭ ಪಡೆಯಲಿಲ್ಲ. ಅವರ ಬಳಿ ಹಣ ಖಾಲಿಯಾಗಿತ್ತು. ಹೂಡಿಕೆದಾರರು ಅವರಿಗೆ ಹಣ ಕೊಡಲು ನಿರಾಕರಿಸಿದರು. ಚೀನಾದಲ್ಲಿ ಇ-ಕಾಮರ್ಸ್ ನಡೆಯುವುದಿಲ್ಲ, ಜಾಕ್ ಮಾ ಒಬ್ಬ ಹುಚ್ಚ ಎಂದು ಪತ್ರಿಕೆಗಳು ಬರೆದವು. ಅಲಿಬಾಬಾ ಸ್ವಲ್ಪ ಬೆಳೆಯುತ್ತಿರುವಾಗ ಅವರಿಗೆ ಎದುರಾದ ಅತಿದೊಡ್ಡ ಶತ್ರು ಎಂದರೆ ಅಮೆರಿಕದ ದೈತ್ಯ ಕಂಪನಿ ಈಬೇ.
ಆಗ eBay ಜಗತ್ತಿನ ಅತಿದೊಡ್ಡ ಆನ್ಲೈನ್ ಶಾಪಿಂಗ್ ಕಂಪನಿಯಾಗಿತ್ತು. ಅವರು ಚೀನಾಕ್ಕೆ ಕಾಲಿಟ್ಟರು ಮತ್ತು ಅಲಿಬಾಬಾವನ್ನು ಮುಗಿಸಿ ಹಾಕಲು ಪ್ಲಾನ್ ಮಾಡಿದರು. eBay ಬಳಿ ಕೋಟ್ಯಾಂತರ ಡಾಲರ್ ಹಣವಿತ್ತು, ಅಲಿಬಾಬಾ ಬಳಿ ಏನೂ ಇರಲಿಲ್ಲ. ಈ ಸಂದರ್ಭದಲ್ಲಿ ಜಾಕ್ ಮಾ ಆಡಿದ ಒಂದು ಮಾತು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. eBay ಎನ್ನುವುದು ಸಮುದ್ರದಲ್ಲಿರುವ ಒಂದು ದೊಡ್ಡ ಶಾರ್ಕ್ ಮೀನು, ಅಲಿಬಾಬಾ ಎಂಬುದು ನದಿಯಲ್ಲಿರುವ ಒಂದು ಮೊಸಳೆ. ನಾವು ಸಮುದ್ರದಲ್ಲಿ ಶಾರ್ಕ್ ಜೊತೆ ಕಾದಾಡಿದರೆ ಖಂಡಿತ ಸೋಲುತ್ತೇವೆ, ಆದರೆ ನಾವು ನದಿಯಲ್ಲಿ ಕಾದಾಡಿದರೆ ಆ ಶಾರ್ಕ್ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಜಾಕ್ ಮಾ ತಮ್ಮ ಸ್ಥಳೀಯ ಚೀನಿ ಗ್ರಾಹಕರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡರು. eBay ಕಂಪನಿ ಗ್ರಾಹಕರಿಂದ ಕಮಿಷನ್ ಪಡೆಯುತ್ತಿತ್ತು, ಆದರೆ ಜಾಕ್ ಮಾ ತಮ್ಮ ವೆಬ್ಸೈಟ್ ಅನ್ನು ಗ್ರಾಹಕರಿಗೆ 3 ವರ್ಷಗಳ ಕಾಲ ಸಂಪೂರ್ಣ ಉಚಿತ ಎಂದು ಘೋಷಿಸಿದರು. eBay ಎಷ್ಟೇ ಪ್ರಯತ್ನಿಸಿದರೂ ಚೀನಾದ ಮಾರುಕಟ್ಟೆಯಲ್ಲಿ ಅಲಿಬಾಬಾ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಕೊನೆಗೆ eBay ಚೀನಾದಿಂದ ಕಾಲ್ಕಿತ್ತಿತು. ಅಲಿಬಾಬಾ ಇಡೀ ಚೀನಾದ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿತು. ಸ್ನೇಹಿತರೆ, ಇವತ್ತು ಜಾಕ್ ಮಾ ಅವರ ಆಸ್ತಿ ಸುಮಾರು $25 ಬಿಲಿಯನ್. ಬಡತನದಲ್ಲಿ ಹುಟ್ಟಿ ಗಣಿತದಲ್ಲಿ ಫೇಲ್ ಆಗಿ 30 ಬಾರಿ ರಿಜೆಕ್ಟ್ ಆದ ವ್ಯಕ್ತಿ ಇಂದು ಪ್ರಪಂಚವೇ ತಿರುಗಿ ನೋಡುವಂಥ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ ಎಂದರೆ ಅವರ ಕತೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ವಿಷಯ. ಜಾಕ್ ಮಾ ಅವರ ಈ ಕಥೆಯಿಂದ ನಾವು ಕಲಿಬೇಕಾದದ್ದು ಕೇವಲ ಅವರ ಕಥೆಯನ್ನಲ್ಲ, ಬದಲಾಗಿ ಅವರ ಮೈಂಡ್ಸೆಟ್ ಅನ್ನು. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣವಿಲ್ಲದಿರಬಹುದು, ನಿಮ್ಮ ಪರೀಕ್ಷೆಯಲ್ಲಿ ರಿಸಲ್ಟ್ ಕೆಟ್ಟದಾಗಿ ಬಂದಿರಬಹುದು, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಅಂಗಿಸುತ್ತಿರಬಹುದು, ಆದರೆ ನೆನಪಿಡಿ, ನಿಮ್ಮ ಜೇಬಿನಲ್ಲಿರುವ ಹಣ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಮೆದುಳಿನಲ್ಲಿರುವ ಛಲ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಎಷ್ಟು ಬಾರಿ ಕೆಳಗೆ ಬೀಳುತ್ತೀರಿ ಎಂಬುದು ಮುಖ್ಯವಲ್ಲ, ಬಿದ್ದ ಪ್ರತಿ ಬಾರಿ ನೀವು ಎದ್ದು ನಿಲ್ಲುತ್ತೀರಾ ಎಂಬುದು ಮಾತ್ರ ಮುಖ್ಯ. ಜಾಕ್ ಮಾ 30 ಬಾರಿ ಬಿದ್ದರು, ಆದರೆ 31ನೇ ಬಾರಿ ಎದ್ದು ನಿಂತು ಇತಿಹಾಸ ಸೃಷ್ಟಿಸಿದರು. ಜಾಕ್ ಮಾ ಅವರ ಸಕ್ಸಸ್ ಸ್ಟೋರಿಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ನಿಮ್ಮ ರಕ್ತವನ್ನು ಬಿಸಿ ಮಾಡುವ, ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.